ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತದ ಒಂದು ದ್ವೀಪ ಚೀನಾದ ನಿದ್ದೆಯನ್ನು ಕೆಡಿಸುತ್ತಿದೆ. ಅದು ಹೇಗೆ ಅಂತ ಇವತ್ತು ನೋಡೋಣ. ಭೌಗೋಳಿಕ ರಾಜಕೀಯದಲ್ಲಿ ಕೆಲವೊಮ್ಮೆ ಒಂದೇ ಒಂದು ಯೋಜನೆ ಇಡೀ ಪ್ರದೇಶದ ಲೆಕ್ಕಾಚಾರವನ್ನು ಬದಲಿಸಿಬಿಡುತ್ತದೆ. ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಹ ಒಂದು ಐತಿಹಾಸಿಕ ಕ್ಷಣ. ದ ಸಂಡೇ ಗಾರ್ಡಿಯನ್ನಲ್ಲಿ ಪ್ರಕಟವಾದ ವರದಿ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಸರಿ, ಮೊದಲು ಈ ಯೋಜನೆ ಎಷ್ಟು ದೊಡ್ಡದು ಅಂತ ನೋಡಿ. ಬರೋಬ್ಬರಿ $10 ಬಿಲಿಯನ್, ಅಂದರೆ ಸುಮಾರು 83,000 ಕೋಟಿ ರೂಪಾಯಿ ಖರ್ಚಿನ ಮಹಾಯೋಜನೆ. ಭಾರತದ ಅತ್ಯಂತ ದಕ್ಷಿಣದ ದ್ವೀಪವನ್ನು ಒಂದು ಬೃಹತ್ ವಾಣಿಜ್ಯ ಮತ್ತು ಮಿಲಿಟರಿ ಕೇಂದ್ರವಾಗಿ ರೂಪಾಂತರಿಸುವ ಯೋಜನೆ ಇದು. ಮತ್ತು ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಕ್ತಿ ಸಮತೋಲನವನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ತಜ್ಞರುಗಳು ಹೇಳ್ತಾರೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ದ್ವೀಪ ಇರೋದು ಎಲ್ಲಿ ಅಂತ. ಗ್ರೇಟ್ ನಿಕೋಬಾರ್ ಇರೋದು ಮಲಕ್ಕಾ ಜಲಸಂಧಿಯ ಬಾಯಿ ಬಳಿ. ಮಲಕ್ಕಾ ಜಲಸಂಧಿ ಅಂದ್ರೆ ಜಗತ್ತಿನ ಅತ್ಯಂತ ಜನನಿಬಿಡ ಸಮುದ್ರ ಮಾರ್ಗಗಳಲ್ಲಿ ಒಂದು. ಪ್ರತಿದಿನ ಸಾವಿರಾರು ಹಡಗುಗಳು ಇಲ್ಲಿಯೇ ಹಾದು ಹೋಗುತ್ತವೆ ಮತ್ತು ಇವುಗಳಲ್ಲಿ ಚೀನಾಕ್ಕೆ ಹೋಗುವ ತೈಲ ಮತ್ತು ಇತರ ಅಗತ್ಯ ಸರಕುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತವೆ. ಚೀನಾದ 80%ಕ್ಕೂ ಹೆಚ್ಚು ಶಕ್ತಿ ಆಮದು ಈ ಜಲಸಂಧಿ ಮೂಲಕವೇ ಹೋಗುತ್ತದೆ. ಅದಕ್ಕೆ ಚೀನಾ ಇದನ್ನು ಮಲಕ್ಕಾ ದಿಲೆಮಾ ಅಂತ ಕರೀತಾರೆ. ಅಂದರೆ ಈ ಜಲಸಂಧಿ ಮುಚ್ಚಿ ಹೋದರೆ ಚೀನಾ ಏನು ಮಾಡ್ತದೆ ಅನ್ನೋ ಭಯ. ಇದೇ ಚೀನಾದ ಅತ್ಯಂತ ದೊಡ್ಡ ದುರ್ಬಲ ಅಂಶ ಮತ್ತು ಭಾರತ ಈಗ ಅದೇ ತಾಣದಲ್ಲಿ ತನ್ನ ಶಕ್ತಿ ಕೇಂದ್ರವನ್ನು ನಿರ್ಮಿಸುತ್ತಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು 700 ಕಿಲೋಮೀಟರ್ ಉದ್ದ ಹರಡಿಕೊಂಡಿವೆ. ಇದು ಮಲಕ್ಕಾ ಜಲಸಂಧಿಯ ಪ್ರವೇಶ ದ್ವಾರದಲ್ಲಿ ಪ್ರಕೃತಿ ನಮಗೆ ಕೊಟ್ಟ ಒಂದು ನೈಸರ್ಗಿಕ ವಿಮಾನವಾಹಕ ನೌಕೆ ಇದ್ದಂತೆ. ಮತ್ತು ಈ ಸರಣಿಯ ಕೊನೆಯ ದ್ವೀಪ ಅಂದರೆ ಗ್ರೇಟ್ ನಿಕೋಬಾರ್, ಸಿಂಗಾಪುರ, ಪೋರ್ಟ್ ಕ್ಲಾಂಗ್ ಮತ್ತು ಕೊಲಂಬೋ ಈ 3 ಪ್ರಮುಖ ಬಂದರುಗಳಿಂದ ಸರಿ ಸುಮಾರು ಒಂದೇ ದೂರದಲ್ಲಿ ಇದೆ. ಇದು ಕೇವಲ ಜಲಸಂಧಿ ಬಳಿ ಇದೆ ಅನ್ನೋದಷ್ಟೇ ಅಲ್ಲ, ಇದು ಜಲಸಂಧಿಯ ಉತ್ತರ ದಿಕ್ಕಿನ ಪ್ರವೇಶವನ್ನು ನೇರವಾಗಿ ನಿಯಂತ್ರಿಸುವ ಸ್ಥಾನದಲ್ಲಿ ಇದೆ. ಈ ಯೋಜನೆ ಭಾರತಕ್ಕೆ ಏನು ಕೊಡ್ತದೆ ಅಂತ ನೋಡಿ ಸ್ನೇಹಿತರೆ. ಮೊದಲನೆಯದಾಗಿ ಪೂರ್ವ ಹಿಂದೂ ಮಹಾಸಾಗರದಲ್ಲಿ ಭಾರತದ ನೌಕಾ ಪ್ರಾಬಲ್ಯ ಹೆಚ್ಚಾಗುತ್ತದೆ. ಎರಡನೆಯದಾಗಿ ಮಿಲಿಟರಿ ಲಾಜಿಸ್ಟಿಕ್ಸ್ ಸಾಮರ್ಥ್ಯ ಗಣನೀಯವಾಗಿ ಬಲಗೊಳ್ಳುತ್ತದೆ. ಮೂರನೆಯದಾಗಿ ಮತ್ತು ಇದು ತುಂಬ ಮುಖ್ಯ, ಭಾರತ ತನ್ನ ಸರಕು ಸಾಗಣೆಗಾಗಿ ಸಿಂಗಾಪುರ ಮತ್ತು ಕೊಲಂಬೋ ಬಂದರುಗಳ ಮೇಲೆ ಅವಲಂಬಿತವಾಗಿರಬೇಕಾಗಿಲ್ಲ. ನಮ್ಮ ದೇಶ ಸ್ವಾವಲಂಬಿಯಾಗುತ್ತದೆ. ಆರ್ಥಿಕ ದೃಷ್ಟಿಯಿಂದಲೂ ನೋಡಿ, ಈ ದ್ವೀಪ ಒಂದು ಬೃಹತ್ ಲಾಜಿಸ್ಟಿಕ್ಸ್ ಮತ್ತು ವ್ಯಾಪಾರ ಕೇಂದ್ರವಾಗಲಿದೆ. ಜಾಗತಿಕ ಹಡಗು ಸಂಚಾರ ಇಲ್ಲಿಗೆ ಆಕರ್ಷಿತವಾಗುತ್ತದೆ. ಉದ್ಯೋಗಗಳು ಸೃಷ್ಟಿಯಾಗುತ್ತದೆ. ಪ್ರದೇಶದ ಸಂಪರ್ಕ ಸಾಧ್ಯತೆ ಹೆಚ್ಚಾಗುತ್ತದೆ. ಇದು ಭಾರತದ ದೀರ್ಘಕಾಲೀನ ಸಮುದ್ರ ದೃಷ್ಟಿಕೋನಕ್ಕೆ ತಕ್ಕಂತೆ ಇದೆ. ಒಂದು ಮುಖ್ಯವಾದ ಸಂಗತಿ, ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಯೋಜನೆಗೆ ಮಂಜೂರಾತಿ ನೀಡಿದೆ. ಆದರೆ ಅದರ ಜೊತೆಗೆ ಕಟ್ಟುನಿಟ್ಟಿನ ಪರಿಸರ ನಿಯಮಗಳನ್ನು ವಿಧಿಸಿದೆ. ಇದು ಯೋಜನೆ ಮುಂದೆ ಹೋಗುತ್ತದೆ, ಆದರೆ ಪ್ರಕೃತಿಯ ರಕ್ಷಣೆಯನ್ನು ಬಿಡಲ್ಲ ಅನ್ನೋ ಸ್ಪಷ್ಟ ಸಂದೇಶ ಇದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಕೇವಲ ಒಂದು ದ್ವೀಪದ ಅಭಿವೃದ್ಧಿ ಅಲ್ಲ, ಇದು ಭಾರತದ ಇಂಡೋ ಪೆಸಿಫಿಕ್ ತಂತ್ರದ ಅತ್ಯಂತ ನಿರ್ಣಾಯಕ ಕಾಲಿಡುವಿಕೆ. ಚೀನಾ ಹಿಂದೂ ಮಹಾಸಾಗರದಲ್ಲಿ ತನ್ನ ಉಪಸ್ಥಿತಿಯನ್ನು ಹೆಚ್ಚಿಸುತ್ತಿರುವ ಈ ಸಮಯದಲ್ಲಿ ಭಾರತ ಪ್ರಕೃತಿ ನೀಡಿದ ಭೌಗೋಳಿಕ ಅನುಕೂಲವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತಿದೆ. ಮಲಕ್ಕಾ ಜಲಸಂಧಿ ಚೀನಾಕ್ಕೆ ದುಸ್ವಪ್ನ ಆಗಿರಬಹುದು, ಆದರೆ ಭಾರತಕ್ಕೆ ಅದೊಂದು ಅವಕಾಶ ಮತ್ತು ನಾವು ಆ ಅವಕಾಶವನ್ನು ಸಾಕಾರಗೊಳಿಸುತ್ತಿದ್ದೇವೆ. ಸ್ನೇಹಿತರೆ,
ಈ ಮಾಹಿತಿಯು ನಿಮಗೆ ಉಪಯೋಗಕಾರಿ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.